ಸೊ ಎಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ಶುಭೋದಯ ಎಲ್ರಿಗೂ. ಸೊ ಇವತ್ತು ರೈಡ್ ಬಂದುಬಿಟ್ಟು ಶ್ರೀ ಸಿದ್ದಪ್ಪಾಜಿ ಬೆಟ್ಟ ಅಂತ. ಸೊ ನಾನು ಇವತ್ತು ಹಂಟರ್ ರೈಡ್ ಮಾಡ್ತಾಯಿದ್ದೀನಿ. ನಮ್ಮ ಫ್ರೆಂಡ್ ನನ್ನ ಗಾಡಿ ತೊಗೊಂಡಿದ್ದಾನೆ, ಹಿಮಾಲಯನು. ಸೊ ಟೈಮ್ ಬಂದುಬಿಟ್ಟು ಆಲ್ರೆಡಿ 5:50 ಆಗೋಗೈತೆ. ಬೇಗ ಸ್ಟಾರ್ಟ್ ಮಾಡಬೇಕಿತ್ತು. ಹತ್ಕೊಳ್ಳಿ. ಸೊ ಕಪಲ್ ರೈಡ್ಸ್ ಇವತ್ತು, 2 ಗಾಡಿ, ಒಂದು ಬ್ರೇಕ್ಫಾಸ್ಟ್ ರೈಡು. ಓಕೆ ಅಲ್ವಾ? ಸೊ ನಾವು ಇವತ್ತು ಬೇರೆ ರೂಟ್ ತೊಗೊತಾ ಇದ್ದೀವಿ. ಆ್ಯಕ್ಚುಲಿ ಕನಕಪುರ ಇಂದ ಹೋಗ್ತಾ ಇಲ್ಲ, ಯಾವಾಗಲೂ ಅದೇ ರೂಟ್ ಹೋಗಿ ಸಾಕಾಗೈತೆ ಅಂತ ಮೈಸೂರು ಹೈವೇ ಕಡೆಯಿಂದ ಹೋಗಬೇಕು. ಇದು ಆ್ಯಕ್ಚುಲಿ ಬರೋದು ಕನಕಪುರ ಮತ್ತು ರಾಮನಗರ ಮಿಡಲಲ್ಲಿ ಬರುತ್ತೆ. ಇಟ್ ಈಸ್ ಆ್ಯಕ್ಚುಲಿ ಕ್ಲೋಸ್ ಟು ಕನಕಪುರ, ಬಟ್ ಸಾಕಾಗ್ಬಿಟ್ಟಿದೆ ಆ ರೋಡಿಗೆ ಹೋಗಿ ಕನಕಪುರಗೆ. ಅದಕ್ಕೆ ಸ್ವಲ್ಪ ಈ ರೋಡ್ ಒಂದು ಟ್ರೈ ಮಾಡೋಣ ಅಂತ ಇತ್ತು. ಸ್ವಲ್ಪ ಕಂಟ್ರಿ ಸೈಡ್ ಹೋಗುತ್ತೆ ಈ ರೋಡ್ ಆದರೆ. ಸೊ ಈ ಗಾಡಿಯಲ್ಲಿ ಆ್ಯಕ್ಚುಲಿ ನನಗೆ ತುಂಬ ದಿನದಿಂದ ಲಾಂಗ್ ಎತ್ಕೊಂಡು ಹೋಗ್ಬೇಕು ಅಂತ ಇತ್ತು. ಅಟ್ಲೀಸ್ಟ್ ಬ್ರೇಕ್ಫಾಸ್ಟ್ ರೈಡಿಗೆ. ಇದು ನಮ್ಮ ತಮ್ಮನ ಗಾಡಿ ಆ್ಯಕ್ಚುಲಿ, ಹಂಟರ್ 350. ಆನ್ ದ ಸೇಮ್ ಸೈಡ್ ಹಿಮಾಲಯನೂ ಓಡಿಸ್ಬೇಕು. ಅಂದರೆ ಇದು ಗಾಡಿ ಬಂದುಬಿಟ್ಟು ಡಿಫ್ರೆಂಟ್ ಸೆಗ್ಮೆಂಟ್ಗೆ ಬರುತ್ತೆ. ಸ್ಟ್ರೀಟ್ ಬೈಕ್ ಇದು. ತುಂಬ ಜನ ಟೂರ್ ಮಾಡೋದು ನೋಡಿದ್ದೀನಿ ಈ ಗಾಡಿಯಲ್ಲಿ, ಯಾಕಂದರೆ ಅಷ್ಟು ಚೆನ್ನಾಗಿದೆ ಗಾಡಿ. ಆ್ಯಕ್ಚುಲಿ ಕಂಫರ್ಟಬಲ್ ಆಗಿದೆ. ಟಾರ್ಕ್ ಕೂಡ ಸಖತ್ತಾಗಿ ಕೊಟ್ಟಿದ್ದಾನೆ. ಸೇಮ್ ಕ್ಲಾಸಿಕ್ 350 ಇಂಜಿನ್ನೇ, ಬಟ್ ಟ್ಯೂನಿಂಗ್ ಚೇಂಜ್ ಮಾಡಿದ್ದಾರೆ. ಗಾಡಿ ಸೌಂಡ್ ಮಾತ್ರ ಸಖತ್ತಾಗಿ ಬರ್ತಾ ಇರುತ್ತೆ. ಸ್ವಲ್ಪ ಒಂದು ಸ್ಟ್ರೆಚ್ಚಲ್ಲಿ ಹಿಟ್ ಮಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಸಖತ್ ಪಂಚಿ ಆಗಿದೆ ಗಾಡಿ. ಇದು ಟಾರ್ಕು ಸಖತ್ತಾಗಿರುತ್ತೆ. ಸೊ ಏನಪ್ಪ ವಿಷಯ ಅಂದರೆ, ವೈರ್ಲೆಸ್ ಮೈಕ್ ಒಂದು ತೊಗೊಂಡ್ವಿ, DJ ಮೈಕ್ದು. ಸೊ ಇನ್ಮೇಲೆ ಕ್ಲಿಯರ್ ಆಡಿಯೋ. ಸೌಂಡ್ ನೋಡಿ ಹಿಂಗಿದೆ. ಗೇರ್ ಶಿಫ್ಟಿಂಗ್, ಮೈಲೇಜ್ ಮಾತ್ರ ವರ್ಸ್ಟ್ ಆಗಿದೆ ಹಂಟರ್ದು. ನೀವು ಎಂಜಾಯ್ ಮಾಡಬೇಕು ರೈಡ್ನ ಅನ್ನೋರು ಮಾತ್ರ ತೊಗೊಳ್ಳಿ. ಮೈಲೇಜ್ಗೆ ನಂಗಿದ್ರೆ ಗಾಡಿ ತೊಗೊಳಕ್ಕೆ ಹೋಗ್ಬೇಡಿ, ಅಷ್ಟು ಖರಾಬಾಗಿದೆ. CDL 120-22 ಅಂದರೆ ಮ್ಯಾಕ್ಸ್ ಆಯಿತು. ಹೈವೇಲಿ ಚೆನ್ನಾಗಿ ಕೊಡುತ್ತೆ, ಒಂದು 30+ ಕೊಡುತ್ತೆ. ಅದು ಡಿಪೆಂಡಿಂಗ್ ಆನ್ ಹೆಂಗೆ ರೈಡ್ ಮಾಡ್ತೀರ ಅನ್ನೋದ್ರ ಮೇಲೆ ಹೋಗುತ್ತೆ. ಸೊ ಎಸ್, ದ ಡೇ ಬಂದುಬಿಟ್ಟು 6 ಜೂನ್ 2026, ಸಾಟರ್ಡೇ. ಬ್ರೇಕ್ಫಾಸ್ಟ್ ರೈಡ್ ಮಾಡ್ತಾ ಇರೋದು. ಸೊ ಜಾಗದ ಹೆಸರು ಬಂದುಬಿಟ್ಟು ಶ್ರೀ ಸಿದ್ದಪ್ಪಾಜಿ ಬೆಟ್ಟ ಅಂತ ಏನೋ ಇದೆ. ಅಲ್ಲಿ ಒಂದು ದೇವಸ್ಥಾನ ಇದೆ, ಈಶ್ವರ ದೇವಸ್ಥಾನ. ಅದೊಂದು ಕ್ವೈಟ್ ಪಾಪ್ಯುಲರ್ ಆಗಿದೆ ಸ್ವಲ್ಪ ದಿನದಿಂದ. ಸ್ವಲ್ಪ ಜನಕ್ಕೆ ಗೊತ್ತು, ಕನಕಪುರ ರಾಮನಗರ ಸೈಡವರಿಗೆಲ್ಲ ಸ್ವಲ್ಪ. ಈವನ್ ಬ್ಯಾಂಗ್ಳೂರು ಪೀಪಲ್ ಕೂಡ ಹೋಗ್ತಾ ಇದ್ದಾರೆ, ಕಾರಲ್ಲಿ ಹೋಗೋರು ಕೂಡ ಹೋಗ್ತಾ ಇದ್ದಾರೆ. ಅಷ್ಟು ವೈರಲ್ ಆಗಿತ್ತು ಆ್ಯಕ್ಚುಲಿ ಒಂದು ಯಾವುದೋ ಒಂದು ವೀಡಿಯೋಯಿಂದ. ಬಟ್ ಜಾಗ ಚೆನ್ನಾಗಿದೆ, ಒಂದು ಬ್ರೇಕ್ಫಾಸ್ಟ್ ರೈಡ್ ಮಾಡೋಕ್ಕೆ ಪರ್ಫೆಕ್ಟ್ ಪ್ಲೇಸ್ ಅದು ಆ್ಯಕ್ಚುಲಿ. ಇದು ಒಂಥರ ಹೊಸ ಜಾಗ, ನನಗೆ ಎಕ್ಸ್ಪ್ಲೋರ್ ಮಾಡಿಲ್ಲ ಮುಂಚೆ. ಅದಕ್ಕೆ 2 ಗಾಡಿ ಅಷ್ಟೇ ಪ್ಲ್ಯಾನ್ ಮಾಡಿರೋದು. ಜಾಸ್ತಿ ಜನ ಏನು ಪ್ಲ್ಯಾನ್ ಮಾಡಿಲ್ಲ. ಸೊ ಮೈಸೂರು ರೋಡಿಂದ ಹೋಗೋರು ಹೆಂಗೆ ಹೋಗ್ಬೇಕಂದ್ರೆ, ಬಿಡದಿ ಹತ್ರ ಒಂದು ಲೆಫ್ಟ್ ಬರುತ್ತೆ. ಸೊ ಆ ಲೆಫ್ಟ್ ಎತ್ಕೊಂಡು ಹೋದರೆ ಒಂದೇ ರೂಟ್ ಕಂಟ್ರಿ ಸೈಡು, ಸಿಂಗಲ್ ಲೇನ್ ಬರುತ್ತೆ. ಕನಕಪುರನ ಹೈವೇ ಎಂಜಾಯ್ ಮಾಡಬೇಕು ಒಂದೇ ಇಲ್ಲ ಈ ಕಡೆ ಅನ್ನೋರು ಕನಕಪುರದಿಂದನೂ ಬರ್ಬೋದು. ಚೆನ್ನಾಗಿದೆ ಆ್ಯಕ್ಚುಲಿ, ಆ ರೋಡ್ ಕೂಡ ಸಖತ್ತಾಗಿದೆ ಇವಾಗ. ಸೊ ಬನ್ನಿ ಹೋಗ್ತಾ ಮಾತಾಡೋಣ. ಜಾಗಗಳನ್ನ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ, ಚೆನ್ನಾಗಿರೋ ಸಿಕ್ಕರೆ. ಆಲ್ರೆಡಿ ಸನ್ರೈಸ್ ಆಗಿಬಿಟ್ಟಿದೆ. ಆ್ಯಕ್ಚುಲಿ 4 ಪ್ಲ್ಯಾನ್ ಮಾಡಿದೆ ಕರೆಕ್ಟಾಗಿರೋದು. ನಾವು ಒಂದು 5:30 ಪ್ಲ್ಯಾನ್ ಮಾಡಿದ್ವಿ, ಹೆಚ್ಚು ಕಮ್ಮಿ ಆಗ್ತಾ 6 ಆಗೋಯಿತು. ಎಸ್, ಎಕ್ಸಾಕ್ಟ್ಲಿ 5:45 ಸ್ಟಾರ್ಟ್ ಮಾಡಿದ್ವಿ ಅನಿಸುತ್ತೆ. ದಟ್ಸ್ 650 ಮೀಟರ್. 650 ಅದು ಸಖತ್ತಾಗಿದೆ. ಈ ಗಾಡಿ ಬಂದ್ಬಿಟ್ಟು ತುಂಬ ಸ್ಟಿಫರ್ ಸಸ್ಪೆನ್ಷನ್ನು. ನಾನು ಹಿಮಾಲಯನ್ ಥರ ಹೊಡೆಯೋಕ್ಕೆ ಆಗೋಲ್ಲ. ಸ್ವಲ್ಪ ನೋಡಿಕೊಂಡು ಸ್ಪೀಡ್ ಬ್ರೇಕರ್ಸು ಪಾಟೋಲ್ಸ್ ಎಲ್ಲ ಸ್ವಲ್ಪ ನೋಡ್ಕೊಂಡು ಹೊಡಿಬೇಕು. ನೋಡಿ ಇದಾಯಿತು ಅದಾಯಿತು, ತುಂಬ ಸ್ಟಿಫರ್ ಸಸ್ಪೆನ್ಷನ್. ಹಿಮಾಲಯನ್ ಹಂಗಿಲ್ಲ, ನೀಟಾಗಿ ಹೋಗುತ್ತೆ ಈ ಥರ ರೋಡ್ಸಲ್ಲೆಲ್ಲ. ಸ್ವಲ್ಪ ಕೇರ್ಫುಲ್ ಆಗಿರಬೇಕು.
ಈ ರೋಡಲ್ಲಿ ಬರೋದು ಏನೂ ಪ್ರಾಬ್ಲಮ್ ಇಲ್ಲ. ಒಂದೇ ಒಂದು ಪ್ರಾಬ್ಲಮ್, ತುಂಬ ಸ್ಪೀಡ್ ಬ್ರೇಕರ್ಸ್ ಇರುತ್ತೆ, ತುಂಬ ಇರಿಟೇಷನ್ ಆಗುತ್ತೆ ಅದು. ಸೊ ಇಲ್ಲಿಂದ 1 ಅವರ್ ತೋರಿಸ್ತಾ ಇದೆ ಎಕ್ಸಾಕ್ಟ್ಲಿ 38 ಕಿಲೋಮೀಟರ್ಸ್. ಹತ್ತತ್ರ ಬಿಡದಿ 5 ಕಿಲೋಮೀಟರ್ಸ್ ಹತ್ರ ಇದ್ದೀವಿ. ಉದರಹಳ್ಳಿ ಅಂತ ಆ ಪ್ಲೇಸ್ ಇರೋದು. ಶ್ರೀ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಬೆಟ್ಟ ಅಂತ ಹಾಕಿದರೆ ನಿಮಗೆ ಮ್ಯಾಪಲ್ಲಿ ಸಿಗುತ್ತೆ ಲೊಕೇಶನ್. ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ. ವಾ ಚಬಾಷ್. ಸ್ವಲ್ಪ ಬೇಗ ಬಿಡಬೇಕಿತ್ತು, ಲೇಟಾಗಿ ಹೋಯ್ತು. ಇರಲಿ. ಲಾಂಗ್ ರೈಡು ಹೋಗ್ತಾ ಇರೋದು ಅನಿಸುತ್ತೆ ಅವರು. ಸೊ ಪ್ಲೇಸ್ನ ನೀಟಾಗಿ ತೋರಿಸೋಕೆ ಟ್ರೈ ಮಾಡ್ತೀನಿ ಅಲ್ಲಿ ಹೋದ್ಮೇಲೆ. ತುಂಬ ಚೆನ್ನಾಗಿದೆ ಪ್ಲೇಸ್ ಆ್ಯಕ್ಚುಲಿ. ಅದು ವ್ಯೂ ಮಾತ್ರ ಸಖತ್ತಾಗಿದೆ. ಮಾರ್ನಿಂಗ್ ಸನ್ರೈಸ್ ನೋಡೋರಿಗೆ. ಸ್ವಲ್ಪ ನೀವು ಒಂದು 4 ಹಂಗೆ ಸ್ಟಾರ್ಟ್ ಆದರೂ ಸಾಕು, ಯಾಕಂದರೆ 50 ಕಿಲೋಮೀಟರ್ಸ್ ಇದೆ ಅಲ್ವಾ. ಐ ಕ್ಯಾನ್ ರೀಚ್ ಬೈ 5:30 ಎಲ್ಲ. ಸೊ ಒಳ್ಳೆ ಸನ್ರೈಸ್ ಸಿಗುತ್ತೆ ನಿಮಗೆ ಮೇನ್ ಇದರಿಂದ. ಜಸ್ಟ್ ವಿ ಆರ್ ಲೈಕ್ ಪ್ಲ್ಯಾನ್ ಫಾರ್ ಬ್ರೇಕ್ಫಾಸ್ಟ್ ರೈಟ್. ಅದಕ್ಕೆ ಸ್ವಲ್ಪ ಲೇಟ್ ಆಯಿತು ನಮ್ಮದು. 5 ಅಂದ್ಕೊಂಡ್ವಿ, 5:30 ಆಯಿತು. 5:30ಇಂದ ಮನೆ ಸ್ಟಾರ್ಟ್ ಆಗೋಷ್ಟ್ರೊಳಗೆ 5:45 ಆಯಿತು. ಸಾಕಷ್ಟು ಸ್ಟಿಫ್ ಇದೆ ಗುರು ಇದು. ಹೈವೇಗೆ ಚೆನ್ನಾಗಿರುತ್ತೆ, ಬಟ್ ಆಫ್ ರೋಡ್ಸು ಅಥವಾ ಹಿಮಾಲಯನವ್ರಿಗೆ ಓಡಿಸೋದು ಕಷ್ಟ. ನೋಡಿ ಹೆಂಗಿರುತ್ತೆ ಹಿಮಾಲಯನ್. ಮುಂದೆ ಯಾರೋ ಹೋಗ್ತಾಯಿದ್ದಾರೆ. ಈಗಲೇ ಟೈರ್ಡ್ ಆಗ್ಬಿಟ್ಟಾರ ಅಣ್ಣ ಹೆಂಗೆ. ಥಿಂಕ್ ಎಸ್ ಇದೇ ರೂಟ್. ವಾವ್. ಸೊ ಏನಾಗ್ಬಿಟ್ಟಿತ್ತು ಅಂದರೆ ಕನಕಪುರ ಹೋಗಿ ಬೇಜಾರಾಗ್ಬಿಟ್ಟಿತ್ತು. ಅದೇ ರೋಡು, ಅದೇ ಹೈವೇ ಯಾವಾಗಲೂ ಮಾಡಿ ನಿಮಗೂ ನೋಡಿ ಸೊ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ರೂಟು. ಸೊ ಡಿಫ್ರೆಂಟ್ ಆಗಿದ್ರೆ ಅಲ್ವಾ, ಹೊಸ ಥರ ಇದ್ರೇ ಅದು ಎಕ್ಸೈಟಿಂಗ್ ಆಗಿರೋದು ರೈಡು. ಏನಂದರೆ ಬೋರಿಂಗ್ ಆಗಿಬಿಡುತ್ತೆ. ಫಸ್ಟ್ ಟೈಮ್ ನಾನು ಈ ಕಡೆ ಬರ್ತಾ ಇರೋದು, ಈ ರೋಡ್ಸ್ಗೆಲ್ಲ ಟ್ರೈ ಮಾಡೋಣ ಅಂತ ಇರೋದು. ಜಸ್ಟ್ ನೀವು ಕಂಟ್ರಿ ಸೈಡ್ ಎಲ್ಲ ಎಂಜಾಯ್ ಮಾಡಬೇಕು ರೋಡ್ಸ್ ಎಲ್ಲ ಅಂತಂದರೆ ಈ ಕಡೆ ಈ ಥರ ತೊಗೊಳ್ಳಿ. ಇಲ್ಲ ನನಗೆ ಹೈವೇ ಬೇಕು, ನಾನು ಬರೀ ಡೆಸ್ಟಿನೇಷನ್ ಮಾತ್ರ ಎಂಜಾಯ್ ಮಾಡಬೇಕು ಅಂತಂದರೆ ಆ ರೋಡ್ಸ್ ತೊಗೋಬೋದು. ಕನಕಪುರ ಹೈವೇ ಇವಾಗ ಸಖತ್ತಾಗಿದೆ. ಅದು ಡಬಲ್ ರೋಡು, ಫುಲ್ ಕನಕಪುರವರೆಗೂ ರೆಡಿ ಆಗಿಬಿಟ್ಟಿದೆ. ಚಾಚ್ಕೊಂಡು ಹೋಗ್ತಾ ಇರ್ಬೋದು. ತುಂಬ ಹಿಂದೆ ಇದ್ದಾನೆ ಹುಡುಗ, ಪರವಾಗಿಲ್ಲ ಕಾಣ್ತಾ ಇದ್ದಾನೆ. ಸೊ ಯಾರ ಜೊತೆ ಹೋದ್ರೂ ನೀವು ಲೈಕ್ ಗ್ರೂಪ್ ರೈಡ್ಸ್ ಅಥವಾ ಫ್ರೆಂಡ್ಸ್ ಜೊತೆ ರೈಡ್ ಮಾಡಬೇಕಾದ್ರೆ ಅಟ್ಲೀಸ್ಟ್ ಅವ್ರು ನಿಮಗೆ ವಿಸಿಬಲ್ ಇರಬೇಕು ನಿಮ್ಮ ಮಿರರಲ್ಲಿ. ಅದು ಮರಿಬೇಡಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ವಾವ್, ನೋಡಿ ಎಷ್ಟು ಸಕಲಾಗಿದೆ. ಎಲ್ಲ ಹೊಸ ರೂಟ್ ನನಗೆ. ನಾನು ಆ್ಯಕ್ಚುಲಿ ಬೇಗ ಬಂದಿದ್ರೆ ಈ ರೂಟ್ ತೊಗೊತಾ ಇರಲ್ಲ, ಯಾಕಂದರೆ ರಿಸ್ಕಿ ಇತ್ತು. ಸಿಂಗಲ್ ಲೇನ್ ಅಲ್ವಾ, ಜನ ಕಮ್ಮಿ ಇರ್ತಾರೆ, ಯಾಕೆ ಬೇಕು ಅಂತ. ಸಖತ್ತಾಗಿದೆ ಇರೋದು. ಫುಲ್ ಲೋಟಸ್ ಆಗಿದ್ದಂಗಿದೆ ಅದು. ಫುಲ್ ಲೋಟಸ್ ಅದು ಚೆನ್ನಾಗಿದೆ ಅಲ್ವಾ. ಎಸ್ ಫುಲ್ ಲೋಟಸ್ ಅನಿಸುತ್ತೆ ಅದು. ನಾಟ್ ಶೋರ್. ಸಖತ್ತಾಗಿದೆ ಗುರು ನೋಡಲಿಕ್ಕೆ. ಓಹ್, ದಾರಿ ಇದೆ, ಬೆಟ್ಟ ನೋಡುವ. ನಮ್ಮ ಡೆಸ್ಟಿನೇಷನ್ ಲೇಟ್ ಆಗಿಬಿಡುತ್ತೆ. 35 ಕಿಲೋಮೀಟರ್ಸ್ ಬಂದ್ವಿ ಅಲ್ಲಿಂದ, ಬೆಂಗಳೂರಿಂದ. ಇನ್ನೊಂದು 13 ಕಿಲೋಮೀಟರ್ಸ್ ಇದೆ. ಸಖತ್ತಾಗಿದೆ ಗುರು.
ಮೋಸ್ಟ್ಲಿ ಮಳೆ ಬಂದಾಗೆಲ್ಲ ತುಂಬ್ಕೊಳ್ಳುತ್ತೆ ಅನಿಸುತ್ತೆ. ಇದು ಕೆರೆ ಥರ ಇದೆ. ಒಳ್ಳೆ ರೋಡ್ಸ್ ಇದೆ, ಅವಾಗಿಂದ ಎಂಜಾಯ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಕವ್ಸ್ ಎಲ್ಲ ಇದೆ. ಹಳ್ಳಿ ಕಡೆ ಬಂದರೆ ಇದೆ ನೋಡಿ, ಇಷ್ಟ ಆಗೋದು ನಿಮಗೆ. ತುಂಬ ಬೆಟ್ಟಗಳು ಇದೆ ಮಾತ್ರ. ಪ್ಲೇಸಸ್ ಹೈವೇದಲ್ಲಿ ಹೋಗಿ ಹೋಗಿ ಬೋರ್ ಆಗಿಬಿಟ್ಟಿತ್ತು. ಈ ಥರ ರೋಡ್ಸಲ್ಲಿ ಬಂದರೆ ನೋಡಿ, ಈ ಥರ ಎಲ್ಲ ಎಂಜಾಯ್ ಮಾಡ್ಬೋದು. ವೀಕೆಂಡ್ ಸಾರ್ಟೆಡ್ ಈ ರೈಡಿಂದ. ಸಖತ್ತಾಗಿದೆ ಅವರು ಸ್ಟ್ರೆಚ್ಚು. ಒಂದೇ ರೋಡು, ಬಿಡದಿಯಿಂದ ಲೆಫ್ಟ್ ತೊಗೊಂಡ್ಮೇಲೆ ನೀವು ಎಲ್ಲಿ ಟರ್ನಿಂಗ್ ಇಲ್ಲ, ಒಂದೇ ರೋಡು. ಕನಕಪುರ ಹೋಗೋ ಒಂದು ಕನೆಕ್ಷನ್ ರೋಡ್ ಬರುತ್ತೆ. ರಾಮನಗರದಿಂದ ಕನಕಪುರ ಹೋಗೋ ರೋಡ್ ಇದು, ಕನೆಕ್ಷನ್ ರೋಡ್ ಬರುತ್ತೆ. ಅಲ್ಲಿ ರೀಚ್ ಆಗ್ತೀವಿ ಇಲ್ಲಿಂದ ಹೋದರೆ. ಸೊ ಅಲ್ಲಿಂದ ಒಂದು 5-6 ಕಿಲೋಮೀಟರ್ಸ್ ಅಪ್ರಾಕ್ಸಿಮೇಟ್ಲಿ ಇದೆ ಅನಿಸುತ್ತೆ. ಸಖತ್ತಾಗಿದೆ ಸ್ಟ್ಯಾಚು. ನೋಡಿ ಹಳೆ ಮನೆಗಳೆಲ್ಲ ಇನ್ನು ಹಂಗೆ ಇದೆ. ಸಖತ್ತಾಗಿರುತ್ತೆ ನೋಡೋಕ್ಕೆ. ಏನು ಬಂತು ರಾಮನಗರ ಕನಕಪುರ ಹೋಗೋ ರೋಡು, ಅಲ್ಲಿಂದ ಲೆಫ್ಟ್ ಹೋಗಬೇಕು. ಸಖತ್ತಾಗಿದೆ ಗ್ರೌಂಡ್. ಇದರಲ್ಲೆಲ್ಲ ಬಂದು ಕ್ರಿಕೆಟ್ ಆಡ್ತಾಯಿದ್ರೆ ಮಜಾನೇ ಬೇರೆ. ಈ ಥರ ಗ್ರೌಂಡ್ಸ್ ಎಲ್ಲ. ಓಕೆ, ಇಲ್ಲೊಂದು ನದಿ ಥರ ಹೊಳೆ ಥರ ಇದೆ, ಸ್ಟ್ರೀಮು. ಸಖತ್ತಾಗಿತ್ತು. ಇಲ್ಲಿಂದ ಲೆಫ್ಟು ಹಿಂಗೆ ಸ್ಟ್ರೇಟ್ ಹೋದರೆ ರಾಮನಗರ ಹೋಗ್ತೀವಿ. ನಾವು ಇದಕ್ಕೆ ಹೋಗೋರು ಲೆಫ್ಟ್ ಹೋಗ್ಬೇಕು. ಇಲ್ಲೇ ರೈಟು, ಇಲ್ಲೇ ರೈಟ್, ಇಲ್ಲೇ ರೈಟ್, ಇಲ್ಲೇ ರೈಟ್. ಆಟೋ ಬಂತಲ್ವ, ಇದೆ ರೈಟ್. ಬೇವು ವಿಲೇಜ್. ಸೊ ಇಲ್ಲಿಂದ ಎಕ್ಸಾಕ್ಟಾಗಿ ಒಂದು 7 ಕಿಲೋಮೀಟರ್ಸ್ ಆಗುತ್ತೆ. ನೀವು ಒಂದು ಟರ್ನ್ ತೊಗೊಂಡ್ಮೇಲೆ ಮೇನ್ ರೋಡಿಂದ. ಸೊ ಕಂಪ್ಲೀಟ್ ಆಫ್ ರೋಡ್ ಏನಿಲ್ಲ. ಆಫ್ ರೋಡ್ ಬಂದುಬಿಟ್ಟು ಜಸ್ಟ್ ಒಂದು 2 ಕಿಲೋಮೀಟರ್ಸ್ ಏನೋ ಇದೆ ಅನಿಸುತ್ತೆ. ಐ ಮೀನ್ ಅಪ್ ಹಿಲ್ ಏನಿದೆ ಅಲ್ವಾ, ಬೆಟ್ಟ ಹತ್ತೋದು ಅದೊಂದು 2 ಕಿಲೋಮೀಟರ್ಸ್ ಏನೋ ಆಗೋದು ಅಷ್ಟೇ. ಸೊ ಅದೇ ಇದೆ ಎಂಟ್ರೆನ್ಸು. ಓಕೆ, ಊರು ಒಳಗಿಂದನೇ ಹೋಗುತ್ತೆ. ಸಖತ್ತಾಗಿದೆ ಗುರು. ಇಲ್ಲಿ ಬೆಳೆಯೋ ಆಟ ಆಡ್ಕೊಂಡು ಬೆಳೆಯೋ ಮಜಾನೇ ಬೇರೆ ಗುರು. ಚೈಲ್ಡ್ಹುಡ್ನ ನನ್ನ ಚೈಲ್ಡ್ಹುಡ್ಡೆಲ್ಲ ಈ ಥರ ಹಳ್ಳಿಯಲ್ಲೇ ಆಗಿದ್ದು. ಸಮ್ಮರ್ ಹಾಲಿಡೇಸು ಈ ಥರ ಎಲ್ಲ ನಮ್ಮೂರಲ್ಲಿ, ಬಳ್ಳಾರಿ ಹತ್ರ. ವಾವ್ ಸಖತ್ತಾಗಿದೆ ಗುರು ಪ್ಲೇಸು. ಓಕೆ, ವಾವ್ ಸಖತ್ತಾಗಿದೆ. ಆ ಗಾಡಿ ಆರಾಮಾಗಿ ಬರುತ್ತೆ. ಮಾಡ್ತವ್ರೆ ಅನಿಸುತ್ತೆ, ರೋಡೆಲ್ಲ ರೆಡಿ ಮಾಡ್ತವ್ರೆ. ಈ ಥರ ರೋಡೆಲ್ಲ ಆಫ್ ರೋಡಲ್ಲ, ಈ ಕಡೆ ರೋಡು ಅಲ್ಲ, ಹಂಗೆ ಕಷ್ಟ ಇದೆ. ಬಂದಿದೆ ಅಲ್ವಾ ರೋಡ್ ಹಾಕೋದು. ಓಕೆ, ಏನು ಗುರು ಅಯ್ಯೋ ಕತೆ. ನಡ್ಕೊಂಡು ಹೋಗ್ಬೇಕು ಇವಾಗ, ಗಾಡಿ ಇಲ್ಲೇ ಹಾಕೋಗವ್ರೆ. ಸಾಮರಯ್ಯ, ನಡಿಯೋಕ್ಕೆಲ್ಲ ಓಪಿಗೆನೇ ಇಲ್ಲ. ಅಲ್ಲಿ ನಡ್ಕೊಂಡು ಹೋಗ್ತಾವ್ರೆ ನೋಡು. ಕೇಳ್ಕೊಂಬರ್ತೀನಿ ಇರಪ್ಪ. ಹೌದಾ? ಟೈಮ್ ಸಖತ್ ಬ್ಯಾಡ್ ಇದೆ ಇವತ್ತು. ಇದೇ ಬೆಟ್ಟ ಮೇಲೆ ಕಾಣ್ತಿರೋದು, ಬಟ್ ರೋಡ್ ಹಾಕ್ತವ್ರೆ. ಇನ್ನೂ 1 ಕಿಲೋಮೀಟರ್ ಐತೆ ಕರೆಕ್ಟಾಗಿ. ಬೇರೆ ದಾರಿ ಇಲ್ವಾ?
ಸಖತ್ ದೂರ ಇದೆ ಗುರು, ಆಗಲ್ಲ. ಬಟ್ ಪ್ಲೇಸ್ ಸಖತ್ತಾಗಿದೆ ಮೇಲೆ. ಅದ್ರ ಮೇಲೆ ಕಾಣ್ತಿರೋದು ಬೆಟ್ಟ, ರೋಡ್ ಆಗ್ತಾವ್ರ ಅನ್ಸುತ್ತೆ, ಅದಕ್ಕೆ ಬಿಡ್ತಾಯಿಲ್ಲ. ನಡೀತೀಯಾ? ಲೋಡಲ್ಲಿ ಮೇಲೆ ಹೋಗ್ತಾವ್ರ ಜನ ಅಲ್ಲಿಬ್ರು ಗಾಡಿ ಬಿಟ್ಟು. ಮೇಲೆ ಹೋಗ್ಬೇಕಾ? ಹಾಂ, ಆಗಲ್ಲ. ಟ್ರೆಕ್ ಮಾಡೋಷ್ಟೆಲ್ಲ ಪೇಷನ್ಸ್ ಇಲ್ಲ. ಸೊ ಅದಕ್ಕೆ ಇಲ್ಲೇ ಎಲ್ಲಾದರೂ ಎಕ್ಸ್ಪ್ಲೋರ್ ಮಾಡೋಣ ಸುತ್ತಮುತ್ತ ಅಂತ ನೋಡೋಣ ಅಂತ ಬಂದ್ವಿ. ಹತ್ತಕ್ಕೆ ಮಾತ್ರ ಆಗಲ್ಲ ಗುರು, 1 ಕಿಲೋಮೀಟ್ರ್ ಅದು ತುಂಬ ಅಪ್ ಇಲ್ಲಿದೆ. ಗಾಡಿ ಒಂದು ವಾಕ್ ರೌಂಡ್ ಕೊಟ್ಬಿಡ್ತೀನಿ. ಹಿಂಗಿದೆ ಹಂಟ್ 350. ಅಲ್ಲಿಂದ ಹತ್ಕೊಂಡು ಹಂಗೆ ಹತ್ಕೊಂಡು ಹಂಗೋಗ್ಬೇಕು. ಹಿಂಗಿದೆ, ನಮ್ಗಾಗಲ್ಲ. ಅಷ್ಟೆಲ್ಲ ಸೀನೇ ಇಲ್ಲ ಗೇರ್ಸ್ ಹಾಕೊಂಡು ಹತ್ಕೋಬೇಕು ಅಂದರೆ. ಇಲ್ಲೊಂದು ವ್ಯೂ ಇದೆ ಈ ಕಡೆಯಿಂದ, ನೋಡ್ಕೊಂಡು ಹೋಗೋಣ ಅಂತ. ಹಿಂಗಿದೆ ಪ್ಲೇಸ್ ಮಾತ್ರ ಸಾಕಾಗಿದೆ ಆ್ಯಕ್ಚುಲಿ. ಒಂದು ಕಾಫಿ ತೊಗೊಂಡ್ವಿ, ಕಾಫಿ ಸಿಕ್ತು ಇಲ್ಲಿ. ಬೈಕ್ಸ್ ಬರ್ತಾನೆ ಇದ್ದಾವೆ. ಇದರಲ್ಲಿ ಸ್ವಲ್ಪ ಪಾಪ್ಯುಲರ್ ಆಗಿದೆ ಇದು ವೀಡಿಯೋಯಿಂದ. ನೋಡೋಣ, ಟ್ರೆಕ್ ಅಂತ ಆಗಲ್ಲ ಮೋಸ್ಟ್ಲಿ. ಇದು ಆಟೋ ಅಂತ ಹೇಳಿದ್ದಾರೆ, ನೋಡೋಣ. ಆಟೋ ಬಂದರೆ ಹೋಗೋದಿದೆ, ಇಲ್ಲಾಂದರೆ ರಿಟರ್ನ್ ಆಗೋದಿದೆ. ಅಂದರೆ ಹತ್ರದಲ್ಲಿ ಯಾವುದೂ ಇಲ್ಲ ಎಕ್ಸ್ಪ್ಲೋರ್ ಮಾಡೋಕ್ಕೆ, ದೂರದಲ್ಲಿದೆ. ವರ್ಕ್ ಬೇರೆ ಇದೆ ಆಮೇಲೆ, ಅದಕ್ಕೆ ಸ್ವಲ್ಪ ಬೇಗ ಹೊರಡಬೇಕು ಅಂತ ಪ್ಲ್ಯಾನು. ನೋಡೋಣ, ಒಂದು 10-15 ಮಿನಿಟ್ಸಲ್ಲಿ ಬಂದರೆ ಓಕೆ, ಇಲ್ಲಾಂದರೆ ವಾಪಸ್ ರಿಟರ್ನ್ ಬ್ಯಾಂಗ್ಳೂರಿಗೆ ಸಿಗೋಣ ಮತ್ತೆ. ಸೊ ಬೈಕ್ನಲ್ಲಿ ಶಾಪ್ ಹತ್ರ ಪಾರ್ಕ್ ಮಾಡಿಬಿಟ್ಟು ಹಿಂಗೆ ಅಂದ್ಕೊಂಡು ಬಂದ್ವಿ. ಈ ಥರ ಇದೆ ವ್ಯೂ. ಸ್ವಲ್ಪ ಮೇಲೆ ಟೆಂಪಲ್ ಇರೋದಲ್ಲಿ ಅಲ್ಲಿ ಹೋಗೋಕ್ಕಾಗಲಿಲ್ಲ ಇವತ್ತು. ಸೊ ಎಲ್ಲರೂ ನಡ್ಕೊಂಡು ಹೋಗ್ತಾ ಇದ್ದಾರೆ. 1-2 ವಾರವರೆಗೂ ಹಂಗೆ ಇರುತ್ತೆ ಅಂತ ಹೇಳಿದ್ದಾರೆ. ಮೋಸ್ಟ್ಲಿ 1 ವೀಕ್ ಆಗ್ಬೋದು ಅನಿಸುತ್ತೆ. ಬಟ್ ಟ್ರೆಕ್ ಮಾಡೋರು ಬಂದು ಕಾರ್ ಪಾರ್ಕ್ ಮಾಡಿಬಿಟ್ಟು ಟ್ರೆಕ್ ಮಾಡ್ಕೊಂಡು ಹೋಗ್ಬೋದು, ಅಥವಾ ಬೈಕ್ ಪಾರ್ಕ್ ಮಾಡಿಬಿಟ್ಟು ಟ್ರೆಕ್ ಮಾಡ್ಕೊಂಡು ಹೋಗ್ಬೋದು. ನಮ್ಗೆ ಅಷ್ಟೊಂದು ಪೇಷನ್ಸ್ ಇರಲಿಲ್ಲ. ಆಮೇಲೆ ಸ್ವಲ್ಪ ಟ್ಯಾಂಕ್ ಬೇಕಾದಿದ್ದು ಇದೆಲ್ಲ ಇತ್ತು, ಹಂಗಾಗಿ ಆಗಲಿಲ್ಲ. ಸೊ ಇಲ್ಲೇ ಕೂತ್ಕೊಂಡು ಚೆನ್ನಾಗಿತ್ತು. ಇಲ್ಲಿಂದನೂ ವ್ಯೂ ಸಖತ್ತಾಗಿದೆ, ಒಂದು ಪನಾರಮಿಕ್ ವ್ಯೂ ಇದೆ. ಸೊ ಇಲ್ಲೇ ಎಂಜಾಯ್ ಮಾಡ್ಕೊಂಡ್ವಿ, ಒಂದು ಫೋಟೋಸ್ ಎಲ್ಲ ತಗೊಂಡ್ವಿ, ವೀಡಿಯೋಸ್ ಮಾಡ್ಕೊಂಡ್ವಿ. ಸೊ ಇಲ್ಲಿಂದ ನಮ್ಮ ಪಯಣ ಬೆಂಗಳೂರಿಗೆ. ಒಂದು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಸ್ಟಾಪಲ್ಲಿ ಮೋಸ್ಟ್ಲಿ ಕನಕಪುರ ಸೈಡ್ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಅಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹಂಗೆ ಹೋಗೋದು.